ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ನಮ್ಮ ಮಟ್ಟದಲ್ಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ನಮ್ಮ ಮಟ್ಟದಲ್ಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ನಮ್ಮ ಮಟ್ಟದಲ್ಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ನಮ್ಮ ಮಟ್ಟದಲ್ಲಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಜೊತೆಯಲ್ಲಿ 2 ವರ್ಷ ಆದಮೇಲೆ ಸಚಿವ ಸಂಪುಟ ಸರ್ಜರಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಮಾಡಿಲ್ಲ. ಹಾಗಾಗಿ ಹಿರಿಯ ಶಾಸಕರು ಇದೀಗ ಸಚಿವ ಸ್ಥಾನಕ್ಕಾಗಿ ಪಟ್ಟನ್ನ ಹಿಡಿದಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ ಅಂತ ಇದೀಗ KH ಮುನಿಯಪ್ಪ ಕೂಡ ಹೇಳಿದಂಥದ್ದು. ಎಲ್ಲೋ ಒಂದ್ ಕಡೆ ದೆಹಲಿ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹೇಳ್ತಾ ಇರುವಂತೆ ಕಾಣಿಸ್ತಾ ಇದೆ. ಸಂಪುಟ ಪುನರಚನೆಗೆ ಪಟ್ಟನ್ನ ಹಿಡಿದಿದ್ದಾರೆ ಹಲವು ಹಿರಿಯ ಶಾಸಕರು. ಈ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು.